ಕೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್. ಹೇಳು. ಯೂಟ್ಯೂಬ್ ಚಾನಲ್. ಗೈಸ್ ದಿಶು ಹಾಲು ತರ್ತಾ ಇಲ್ಲ ನೋಡಿ. ಏ ಚೆಲ್ಬೇಡ ಕಣೋ, ಬಾರೋ. ಚೆಲ್ತಾನೆ ಇಸ್ಕೊಳ್ಳಿ. ಮೋನಿಕಾ ಹೂವು ತಗೋ ಬರ್ತಾ ಇದ್ದಾಳೆ. ಇದು ಓನ್ಲಿ ಫಾರ್ ಡೆಕೋರೇಷನ್ ಗೈಸ್, ಅದಕ್ಕೆ ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಅದು ಗಣೇಶ್ ಹೂವು ಇರೋದು ಗೈಸ್, ಯಾಕೆಂದರೆ ನಾನು ಆಲ್ರೆಡಿ ಎಕ್ಸ್ಪರ್ಟ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ದರಿಂದ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ, ಅದಕ್ಕೆ ಕೊಟ್ಟಿದ್ದೀನಿ. ತೋರ್ಸ. ಮಗು ಕಳೆದೋಯ್ತು ಅಂತ ಹೇಳ. ಎಲ್ಲೈತೆ? ಯಾವುದು ನಿಂಗೆ ಗೊತ್ತಾ? ಅದೇ ಅಂತ. ನಡಿಯಪ್ಪ ದಿಶು, ನಡಿ. ಬಸ್ ಸ್ಟಾಪ್ ಆ ಕಡೆ ಇರೋದು. ಏನು ತೋರಿಸ್ಬೇಕು? ಅಪ್ಪ ಯಾಕೆ ನೀನು ಮತ್ತೆ ವಾಪಸ್ ಬಂದಿದ್ಯಾ? ನೋಡಿ ಗೈಸ್, ಬಂದ ತಕ್ಷಣ ಓಡ್ ಬರ್ತಾನೆ ಈ ಥರ. ಇವನಿಗೆ ಬಿಸ್ಕೆಟ್ ಏನಾದರೂ ಕೊಡ್ತೀನಿ ಆಮೇಲೆ. ಗೈಸ್, ಇವತ್ತು ಹುರುಳಿಕಾಳು ಚೆಲ್ತಾ ಇದ್ದಾರೆ, ಅದಕ್ಕೆ ಟ್ರ್ಯಾಕ್ಟ್ರಿ ಬಂದಿದೆ. ನಾವು ಏನೇ ಹೊಲದಲ್ಲಿ ಕೆಲಸ ಇದ್ದರೂ ಇವ್ರನ್ನೇ ಕಟ್ಸೋದು ಯಾವಾಗ್ಲೂ. ನೋಡಿ ಗೈಸ್, ನಮ್ಮ ದಿಶು ತುಮಕೂರಿಂದ ಬಂದರೆ ಫುಲ್ಲು ಫ್ರೀ ಬರ್ಡ್ ಆಗಿಬಿಡ್ತಾನೆ. ಯಾರನ್ನೂ ನೋಡಲ್ಲ, ಸುಮ್ಮನೆ ಹೊಲ ತುಂಬ ಓಡ್ತಾ ಇರ್ತಾನೆ ಆ ನಾಯಿ ಜೊತೆ ಆಡ್ಕೊಂಡು. ಅದು ನಿನಗೇನು ಮಾಡಲ್ವಾ ದಿಶು? ಕಚ್ಚಿದ್ರೆ ಇರೋದೇ ಪುಟ್ಟು ತಮ್ಮ ಒಬ್ಬ ಕಚ್ಬಿಟ್ರೆ ಅದು ನಿಂಗೆ. ಹೌದಾ? ಅದಕ್ಕೆ ಚಾಕ್ಲೇಟ್ ಏನು ತಂದಿಲ್ವಾ ನೀನು? ಅದಕ್ಕೆ ಹಾಗೆ ನಾವೆಲ್ಲ ಹಬ್ಬಕ್ಕೆ ಒಂದಿನ ಮುಂಚೆ ಊರಿಗೆ ಬಂದ್ವಿ. ಸೊ ಊರಿಗೆ ಬಂದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಲೇಬೇಕಾಗತ್ತೆ. ನಾವಿಲ್ಲೆಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಮನೇಲಿ ಹೆಣ್ಮಕ್ಳಿಗೆ ಯಾವ ಥರ ಅಂದರೆ ಈ ಅಡುಗೆ ಮನೆ ಹಾಗೆ ದೇವರ ಮನೆ ಇದೆಲ್ಲ ಕ್ಲೀನ್ ಆಗಿಬಿಟ್ರೆ ಏನೋ ಒಂಥರ ತೃಪ್ತಿ ಆಗಿದೆ ಅಂತ. ಸೊ ಮನೆ ಕ್ಲೀನಿಂಗ್ ಜೊತೆ ಒಂದಿನ ಮುಂಚೆನೇ ಸ್ವೀಟ್ಸ್ ಎಲ್ಲ ರೆಡಿ ಆಗ್ತಾಯಿತ್ತು. ಅದನ್ನು ನೋಡ್ತಾ ಯಾವಾಗ ಕೊಡ್ತಾರೋ ತಿನ್ನೋಕ್ಕೆ ಅಂತ ಅನಿಸ್ತಾಯಿತ್ತು. ಸೊ ನಾನಿಲ್ಲಿ ದೇವರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನೇ ಯಾವಾಗಲೂ ದೇವರ ಮನೆ ನಮ್ಮ ಮನೆಯಲ್ಲೇ ಕ್ಲೀನ್ ಮಾಡೋದು. ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನನ್ನ ತಂಗಿ ಕೂಡ ಈ ಸರಿ ಏನೋ ಕ್ಲೀನಿಂಗ್ ಮಾಡ್ತಾ ಇದ್ಲಪ್ಪ. ಬೈಸ್ಕೊಂಡು ಕೊನೆಗೂ ಕ್ಲೀನ್ ಮಾಡೋ ಥರ ಆದ್ಲು. ಇವಾಗಿನ್ನು ಬಂದಿದೆ ಕೆಲಸ ಮಾಡಿಸ್ತಾವೆ. ನೋಡಿ ಗೈಸ್, ಒಬ್ಬಳೇ ಹೇಳ್ಕೊಂಬಂದವಳು ಅಲ್ಲಿಂದ ಅಷ್ಟು ದೊಡ್ಡ ಬಾಕ್ಸ್ನ. ಹೇಳು ಇವಾಗ. ಗೈಸ್, ಆ ಬಾಕ್ಸ್ ಇತ್ತಲ್ಲ, ಅದರಲ್ಲಿ ಇಟ್ಟಿರ್ತೀವಿ ಇವೆಲ್ಲ ಯೂಶಲಿ. ನಾಳೆ ಹಬ್ಬ ಇರೋದ್ರಿಂದ ಡೆಕೋರೇಷನ್ಗೆಲ್ಲ ಆ ಥರ ಬಾಕ್ಸ್ಗಳು ಬೇಕಾಗುತ್ತೆ ಅಂತ ಅದು ತೆಗೆದಿಟ್ಟಿದ್ದೀವಿ. ಹಬ್ಬ ಆದ್ಮೇಲೆ ಮತ್ತೆ ಅದಕ್ಕೆ ಶಿಫ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಈ ಪಾತ್ರೆ ಇಟ್ಟಿರ್ತೀವಿ. ಇದನ್ನೆಲ್ಲ ದಿನಸಿ ಆಯಿತು ಸರಿಯಾಗಿ. ಇಷ್ಟೊತ್ತು ನಾನು ಮಾಡಿದೆ ಗೈಸ್, ಮಾಡಬೇಕು ಅಂತ ಇವಾಗ ಇಸ್ಕೊಂಡಿದ್ದಾಳೆ ಗೈಸ್. ಎಲ್ಲ ಕ್ಲೀನ್ ಮಾಡಿ ಜಸ್ಟ್ ಪೋಸ್ ಕೊಡ್ತಾವಳೆ ಅಷ್ಟೇ. ಇಷ್ಟೊತ್ತು ಎಲ್ಲ ನಾನೇ ಎಲ್ಲ ಗೈಡ್ ಮಾಡ್ತಿರೋದು ನಾನೇ ಗೈಸ್, ಅವಳಿಗೇನು ಬರಲ್ಲ. ನಾವು ಬೆಂಗಳೂರಿಂದ ಬರ್ತಿದ್ದಂಗೆ ಪ್ರೆಸೆಂಟ್ ಆಗ್ತಾನೆ ನಮ್ಮ ಮನೇಲಿ. ನೋಡಿ ಗೈಸ್, ಊರಿಗೆ ಬಂದರೆ ಈ ಥರ ಕಿತಾಪತಿಗಳೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಕಳಿಸಲ್ಲ. ನಾವು ಪಾಪ ಹೋಗ್ಲಿ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದ್ರೆ ನಮ್ಮ ಮಾತೆ ಕೇಳಲ್ಲ. ಇಲ್ಲಿಗೆ ಬಂದಮೇಲೆ ಮಿಸ್ಸಿಗೆ ಕಳಿಸ್ತಾ ಇದ್ದಾರೆ ಕಣ. ವಿಡಿಯೋ ಮಾಡ್ತಾ ಇದ್ದೀನಿ, ಮಿಸ್ಸಿಗೆ ಕಳಿಸ್ತೀನಿ. ನೀನು ಆ ಜಗ್ಗಿಂದ ಈ ಜಗ್ಗಿಗೆ ಆಗ್ತಾವನೆ ಅಂತ ಹೇಳ್ತಾಳೆ. ನೋಡಿ ಗೈಸ್ ಹೆಂಗ್ ಮಾಡ್ತಾವನೆ. ನೋಡಿ ಗೈಸ್, ನೋಡಿ ಬಿದ್ರೆ ಓದ ಅದ್ರೊಳಕ್ಕೆ. ಚೀರು, ಅಪಚ್ಚು, ಬೇದಿ ಮತ್ತೆ ರಾಣಿ, ಚಿನ್ನು ಅಷ್ಟೇ ಬರಂಗಿರೋದು. ಎಲ್ಲಿಗೆ? ಹೊಸಮನೆ ಗೃಹ ಪ್ರವೇಶ. ನಾನು ಗೃಹ ಪ್ರವೇಶ. ನಾನು ಹೊಸಮನೆ ಫುಲ್ ಕಟ್ಟಿದ್ನ. ನನ್ ಕರಿಯಲ್ವಾ? ಅವಳನ್ನ ಕರಿಯಲ್ಲ.
ಮತ್ತೆ ಮಾನಸ ಕ್ಯಾನ್ಸಲ್. ವೈ? ಯಾಕಂದ್ರೆ ಅವರೆಲ್ಲ ನಮಗೆ ಹಿಂಸೆ ಕೊಡ್ತಾರೆ. ಮೌನಿ ಚಾಡಿಕೋರಿ ಮತ್ತೆ ಮಾನಸ ಹೊಡಿತಾಳೆ, ಅದಕ್ಕೆ ಬೇಡ. ಹೌದಾ? ನಾನು ಬರ್ಲಾ? ಜಾಣ. ಯಾಕೆ ಪಾಪು? ಮೌನಿ ನಾನು ನಿನ್ಗೋಸ್ಕರ ಅಂತ ಕರ್ಕೊಂಡ್ ಬಂದಿಲ್ವಾ? ನೀನು ನನಗೆ ಈ ತರ ಕರ್ಕೊಂಡ್ಬಂದು ಮೋಸ ಮಾಡ್ತಿದ್ಯಾ. ಏನ್ ಮೋಸ ಮಾಡಿದ್ಲು? ಸಾರಿ ಅಂತಿದ್ಯಾ. ಯಾರ್ಗೆ ಹೇಳ್ದೆ? ಮಧ್ಯಾಹ್ನ ಅಷ್ಟೊಂದು ನಂಗೆ ಹೇಳ್ದೆ, ಇವಾಗ ದೊಡ್ಡಪ್ಪಂಗೆ ಹೇಳ್ತು. ಮತ್ತೆ ನೀನು ಊಟ ಮಾಡಲಿಲ್ಲ ಅಂದ್ರೆ ನಾನು ಹೇಳ್ಬೇಕು ತಾನೆ. ಸರಿ, ನಾಳೆ ಸ್ಕೂಲ್ಗೂ ಡೇ ಕೇರ್ಗೂ ಹೋಗ್ತಾ ಇರು. ಸರಿ, ನಿನ್ನ ತಮ್ಮ ಬೇಡವಲ್ಲ? ನಿನಗೆ ಅಕ್ಕರ್ ಬೇಡವಲ್ಲ? ಹೋಗ್ರಲ್ಲ. ತೆಂಗಿನ ಗರಿ ಮತ್ತು ಮಾವಿನ ಸೊಪ್ಪು ಎಲ್ಲ ತಗೊಂಡೋಗಿ ಡೆಕೋರೇಷನ್ ಪರ್ಪಸ್ಗೆ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಹೂ ಎಲ್ಲ ತಗೊಂಡೋಗಿ ಬೇರೆ ಐಟಮ್ಸು ತಂದಿದ್ದೀವಿ ಡೆಕೋರೇಷನ್ಗೆ. ಇದು ಸ್ವಲ್ಪ ನಮ್ಮ ಹೊಲದಲ್ಲಿ ಏನೇನು ಸಿಗುತ್ತೆ ನ್ಯಾಚುರಲ್ ಆಗಿ ಅದನ್ನೆಲ್ಲ ತೊಗೊಂಡು ಇವತ್ತು ನಾವು ಬೆಂಗಳೂರಿಂದ ಬಂದ್ವಿ. ಬರಬೇಕಾದ್ರೇ ಫ್ಲವರ್ಸು ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕೆಲ್ಲ ತೊಗೊಬಂದಿದ್ದೀವಿ. ಅದ್ರ ಜೊತೆ ಇದನ್ನು ಇಲ್ಲಿ ತೊಗೊಂಡಿದ್ದೀವಿ. ಹೊಲಕ್ಕೆ ಬಂದು ಇದೆಲ್ಲ ಕಿತ್ಕೊಂಡ್ವಿ. ಇದನ್ನೆಲ್ಲ ಸೇರಿಸಿ ಮತ್ತು ಆ ಫ್ಲವರ್ಸ್ ಎಲ್ಲ ಸೇರಿಸಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇವತ್ತು ನೈಟೇ ಮಾಡ್ತೀವಿ. ಅದನ್ನು ವೀಡಿಯೋ ಶೂಟ್ ಮಾಡ್ತೀನಿ. ಆ್ಯಂಡ್ ನಾಳೆ ಬೆಳಿಗ್ಗೆ ಬೆಳಗಿನ ಜಾವನೇ ಪೂಜೆ ಮಾಡೋದು. ಸೊ ನಾವು ಜಸ್ಟ್ ಡೆಕೋರೇಟ್ ಮಾಡಿರ್ತೀವಿ, ಪೂಜೆ ಎಲ್ಲ ಈಗಲೇ ಮಾಡಲ್ಲ, ಬೆಳಗ್ಗೆ ನೈಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ಮಾರ್ನಿಂಗು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋದು. ಕೀಪ್ ವಾಚಿಂಗ್ ಗೈಸ್. ಎಲೆ ದೊಡ್ಡ ಎಲೆಗಳನ್ನ ಕಿತ್ಕೊಂಬರಕ್ಕೆ ಬಂದಿದ್ವಿ, ಗೊತ್ತಿಲ್ಲ. ಏನು ಮಾಡಕ್ಕೆ ಪಾಪು? ಬಿಸಿನೀರು ಕಾಯಿಸ್ತಾ. ಏನಕ್ಕೆ? ಒಬ್ಬಟ್ಟು ಮಾಡಕ್ಕೆ. ಒಬ್ಬಟ್ಟು ಮಾಡಿ ದೇವ್ರಿಗೆ ನೈವೇದ್ಯ ನೈವೇದ್ಯ ಮಾಡಿ ಆಮೇಲೆ ಎಡೆ ಮಾಡಿ ತಿನ್ನೋದಷ್ಟೇ. ಎಡೆ ಮಾಡಬೇಕಾ? ಹೌದಾ? ಸುಟ್ಕೊಂತಿದ್ದೀನಿ. ಮಾನಸಂಗೆ ಬರೇ ಇಕ್ಕತ್ತು. ಗೈಸ್ ಹೇಳು ಪಾಪು. ಯಾವ ಕೈ ಹೊಡೆದಿದ್ದು? ಯಾವ ಕೈ? ಬೇಗ ಯಾರು ಆರೋಗುತ್ತೆ. ಬೇಗ ಹೇಳು ಆರು. ದೇವ್ರ ಮನೆ ಎಲ್ಲ ಇವಾಗಲೇ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಈ ಥರ ತೆಗೆದಿಟ್ಟಿದ್ದೀನಿ. ಇದು ದೇವ್ರ ಪೂಜೆ ಏನಂತಾರೆ, ದೇವ್ರ ಪೂಜೆಗೆಲ್ಲ ವಾಶ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡಿ ಜೋಡಿಸಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡೋಕ್ಕೂ ಮುಂಚೆ ಫ್ರೆಶ್ ಅಪ್ ಆಗಿ ಬರಬೇಕು. ಎಸ್ ಗೈಸ್, ಈಗ ಫ್ರೆಶ್ ಅಪ್ ಆಗಿದ್ದೀನಿ. ದೇವರ ಮನೆ ಕೆಲಸಗಳು ಏನೇನಿದೆ ಇವಾಗೆಲ್ಲ ಮಾಡ್ಕೋಬೇಕು. ಬನ್ನಿ. ಆ್ಯಂಡ್ ಇಲ್ಲಿ ನಾವೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಹಬ್ಬದ ಹಿಂದಿನ ಏನಾದ್ರು ಬ್ಲಾಗ್ ಆಗಿರುತ್ತೆ. ಇನ್ನು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಆ್ಯಂಡ್ ಗೈಸ್, ಇದು ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ನಾನು ಹಬ್ಬದ ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಗೈಸ್, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ನಮ್ದು UPS ಆಫ್ ಆಗಿದೆ. ಚಂದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾಳೆ. ಈ ಥರ ಮಾಡಿದ್ದಾಳೆ. ಅದು ಆ್ಯಕ್ಚುಲಿ ಫುಲ್ಲು ಸ್ಟ್ಯಾಂಡ್ ಥರ ನಾವೇ ಮಾಡ್ಕೊಂಡಿದ್ದೀವಿ. ಇದು ರೇಷ್ಮೆ ಕಡ್ಡಿ ತಗೊಂಡು ಇದನ್ನ ನಾವು ತುಮಕೂರಲ್ಲಿ ತಗೊಬಂದಿದ್ದು ಸೊಪ್ಪು. ಅವ್ರು ಹಂಗೆ ಹೇಳಿ ಸೊಪ್ಪು ಅಂತ ಈ ಥರ ಮಾಡ್ತಾ ಇದ್ದೀನಿ. ಫುಲ್ ಆದ್ಮೇಲೆ ತೋರಿಸ್ತೀನಿ. ಎಸ್, ಇಲ್ಲಿ ಮಿಸ್ ಬೇಬಿ ಅವರು ಸ್ಯಾರಿ ಡ್ರೆಪಿಂಗ್, ಇವರು ಎಕ್ಸ್ಪರ್ಟ್ ಇದರಲ್ಲಿ. ಅದರಿಂದ ಅವ್ರಿಗೆ ಕೊಟ್ಟಿದ್ದೀವಿ ಈ ಕೆಲಸನ, ಮಾಡ್ತಾ ಇದ್ದಾರೆ. ನಾನೇ ಕೊಟ್ಟಿರೋದು ಗೈಸ್, ಯಾಕೆಂದರೆ ನಾನು ಆಲ್ರೆಡಿ ಎಕ್ಸ್ಪರ್ಟ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ದರಿಂದ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ, ಅದಕ್ಕೆ ಕೊಟ್ಟಿದ್ದೀನಿ. ಗೈಸ್, ದೇವ್ರ ಪೂಜೆ ಪಾತ್ರೆ ಏನಿರುತ್ತೆ ಅದನ್ನು ತೊಳೆಯೋಕ್ಕೆ ನಾನು ಸ್ವಲ್ಪ ವೈಟ್ ರಂಗೋಲಿ, ಇದು ರೆಡ್ ರಂಗೋಲಿ ಅಂದರೆ ಕೆಮ್ಮಣ್ಣು ಅಂತಾರಲ್ಲ ಆ ಥರ, ಇದು ಸವಿನಾಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ತೊಳಿತೀನಿ. ನನಗೆ ಚೆನ್ನಾಗಿ ಅನಿಸ್ತು, ನಿಮಗೂ ಅನಿಸುತ್ತೆ, ಟ್ರೈ ಮಾಡಿ. ದಿಸ್ ಈಸ್ ಮೈ ನ್ಯೂ ಸ್ಟೆಪ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.